ಬನ್ನಿ 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 ನಿಮ್ಗೋಸ್ಕರ ಏನೇ ಕಾಯ್ತಾ ಇದ್ದೆ ಗೌಡ್ರೆ. ಅಯ್ಯೋ ಹೊಳಿ ಅಂದ್ರ ಯಪ್ಪ ಬಹಳ ಸಂದಕವ್ರೆ. ಏನಪ್ಪ ಸಂದಕಿದ್ಯಾ? ನಿಮ್ಮ ಅಪ್ಪನ್ನ ಕರ್ಕೊಬಿಟ್ಟು ಬಂದಿದ್ಯಲ್ಲ, ನಿಮ್ಮ ಅಮ್ಮನ ಜೊತೆ ಕರ್ಕೊಬಿಟ್ಟು ಬರ್ಬೇಕಿತ್ತಾನೆ. ಗೌಡ್ರೆ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ, ಕಾಫಿ ತಗೊಬಿಟ್ಟು ಬರ್ತಾಳೆ ನನ್ನ ಮಗಳು. ಮಗಳೇ ಕಾಫಿ ತಗೊಬಿಟ್ ಬಾ. ಬಾ ಮಗನೇ ಕುಂತ್ಕ. ಇರೋ ವಿಚಾರನ ಇವಾಗ ಸದ್ಯಕ್ಕೆ ಮಾತಾಡೋಣ, ಮುಂದದ್ ನೋಡೋಣ. ನಮ್ದೆಷ್ಟು ಜಮೀನೈತೋ ಇವ್ರದ್ದು ಸುಮಾರು ನಮ್ಮದ್ರಾಗ ಅರ್ಧ ಮುಕ್ಕಾಲು ಐತೆ. ಮಗಳ ಹೆಸ್ರಿಗೂ ಕೊಡ್ತೀನಿ ಅಂತ ಹೇಳಿದ್ರು. ನೋಡೋಣ ಇರು ಏನಾಗ್ತಿತ್ತು. ಬಾ ಕೂತ್ಕೋ ಬಾ. ನನ್ನ ಮಗಳಿಗೆ ಹೊಸಿ ನಾಚಿಕೆ ಶಾನೆ. ಅದಕ್ಕೆ ರೆಡಿಯಾಗ ಕೇಳ್ಬಿಟ್ಟಿದ್ದೀನಿ. ರೆಡಿ ಆಗ್ತಾವಳೆ. ಹುಡುಗ ಮಾತ್ರ ಬಹಳ ಸಂದಕವನೆ. ನೋಡಿ ಬಂಗಾರಮ್ಮರೇ, ಬಂದಿದ ತಕ್ಷಣ ಆಸ್ತಿ ವಿಚಾರ ಕೇಳ್ತೀವಿ ಅಂತ ಹೇಳ್ಬಿಟ್ಟು ನೀವು ಅದು ಇದು ಅಂತ ಮಾಡಕ್ ಹೋಗ್ಬೇಡಿ. ಅದು ವಿಚಾರ ಏನು ಅಂತ ಹೇಳಿದ್ರೆ ಅದೇ ನಮಗೂ ಸ್ವಲ್ಪ ವಿಚಾರ ಮುಡ್ತು. ಆಸ್ತಿ ವಿಚಾರ ಎಲ್ಲ ಲಾಯರ್ ಬಂದಿದ್ರು, ಎಲ್ಲ ಮಾತಾಡಿದ್ರು, ಹಂಗೆ ಹಿಂಗೆ ಅಂತ ನಮಗೂ ಸ್ವಲ್ಪ ವಿಚಾರ ಗೊತ್ತಾಯ್ತು. ನಾವು ಅದಕ್ಕೇನೆ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗನೂ ಕರ್ಕೊಂಡು ಸದ್ಯಕ್ಕೆ ಹಂಗೇನೆ ಬಂದ್ಬಿಟ್ಟೆ. ನಾನಂತೂ ಏನೋ ನೋಡಿದ್ರಲ್ಲ ನನ್ನ ಮಗ, ಅವನಂತೂ ಫುಲ್ ಅಫಿಷಿಯಲ್ ಅವನಂತೂ. ನಾನು ಪ್ಯಾಟರ್ನಾಗೆ ಇರೋದು. ನೋಡಿ ನೀವು ನಿಮ್ಮ ಮಗಳನ್ನ ನಾನಂತೂ ಒಪ್ಕೊಂಡಿದ್ದೀನಿ. ನನ್ನ ಮಗುಗೂ ಫೋಟೋ ತೋರಿಸಿದ್ದೀನಿ, ಅವನು ಒಪ್ಕೊಂಡವನಿ. ಅದೇ ಏನಾಯ್ತು ನಿನ್ನೆ ಲಾಯರು ಬಂದಿದ್ರು ಅಂತ ಹೇಳ್ತಿದ್ರಲ್ಲ ಆ ವಿಚಾರ. ಕಾಫಿ ಇವಳೆ ನೋಡಿ ನನ್ನ ಮಗಳು ಚಂದುಳ್ಳಿ ಚೆಲುವೆ. ಇವಳಿಗಂತೂ ಏನು ಕಮ್ಮಿ ಇಲ್ಲ. ಎಲ್ಲದ್ರಾಗೂ ನಾನಂತೂ ಸಂದಕ್ಕೇನೆ ಬೆಳೆಸ್ಬಿಟ್ಟಿದ್ದೀನಿ. ಒಂದು ಮನೆನಾಗ ಒಂದು ಕೆಲಸ ಮಾಡಿಸಿಲ್ಲ, ಏನು ಮಾಡಿಸಿಲ್ಲ, ಅಷ್ಟು ಚೆನ್ನಾಗಿ ಬೆಳೆಸ್ಬಿಟ್ಟಿದ್ದೀನಿ ನನ್ನ ಮಗಳನ್ನ. ಅಪ್ಪ ಹುಡುಗ ನೋಡಿದ್ರೆ ಹೀರೋ ಥರ ಅವನೇ. ಅಮ್ಮ ನನಗಂತೂ ಹುಡುಗ ಭಾಳ ಇಷ್ಟ ಆದ. ಹೀರೋ ಥರನೇ ಇರೋದು ನೋಡಿ. ನಮಗೂನುವೆ ಹೀರೋಳು ಒಬ್ಳೆ ನೆನೆಯ ಮಗಳು. ನನ್ನ ಮಗಂಗೂ ನಿಮ್ಗೆ ಗೊತ್ತಿಲ್ದಿರೋದು ಏನೈತೆ, ಮದುವೆ ಅಂತ ಅವನು ಇಷ್ಟಪಟ್ಟು ಮಾಡ್ಕೊಂಬಿಟ್ಟು ಬಂದ. ಅವಳ ಕತೆ ಬಿಟ್ಬಿಡಿ, ಅವಳ ಸವಾಸ ನೆನೆಯ ನಮ್ಗಂತೂ ಬೇಕಿಲ್ಲ, ಬ್ಯಾಡ್ವೋ ಬ್ಯಾಡ. ನಮ್ಮ ಮಗಳು ಬಗ್ಗೆ ಹೇಳಿ. ಏನಪ್ಪ ನಿನಗೆ ನನ್ನ ಮಗಳು ಒಪ್ಪಿಗೆ ಆದ್ಲು ಅಂತ ಹೇಳಿದ್ರೆ 50 ಲಕ್ಷ ಹಿಂಗೇನೇ ಕ್ಯಾಶ್ ಕೊಟ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಬಿಟ್ಟು ನಿಮ್ಮ ಮನೆಗೆ ಕಳಿಸ್ಬಿಡ್ತೀನಿ. ನಾನಂತೂ ತುದಿ ಕಾಲ ನಿಂತಿದ್ದೀನಿ, ನಿನ್ನಂತ ಅಳಿಯಂಗೆ ಕೊಟ್ಬಿಟ್ಟು ಮದುವೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಅಷ್ಟೇ ಏನಿಯ ಭಾಳ ಖುಷಿಯಾಗವಳೆ. ನೋಡಿ ಮಹಾಲಕ್ಷ್ಮಿ ಬಂದಂಗೆ ಬರ್ತಾಳೆ ನಿಮ್ಮ ಮನೆಗೆ. ನಿನಗೇನಪ್ಪ ಒಪ್ಗೆನಾ? ನಮ್ಮಪ್ಪ ಹೆಂಗೆ ಹೇಳ್ತಾರೋ ಹಂಗೇನೆ ನಾನು. ಅವ್ರಿಷ್ಟನೇ ನನ್ನಿಷ್ಟ. ನನ್ನ ಮಗುನ ನಾನು ತುಂಬಾ ಬಯಸ್ತವಾಗಿ ಬೆಳೆಸಿದ್ದೀನಿ ನಾನು. ನನ್ನ ಕಂಡ್ರೆ ಅವನಿಗೆ ಅಷ್ಟೇ ಗೌರವ ಐತೆ. ಈಗ ಅದೆಲ್ಲ ಬಿಡಿ. ನೋಡಿ ಏನಾಯ್ತು ವಿಚಾರ, ಆಸ್ತಿ ವಿಚಾರ ಅಂತ ಸ್ವಲ್ಪ ಹೇಳಿ. ಯಾಕಂದ್ರೆ ನಾವು ಸ್ವಲ್ಪ ನೋಡ್ಬೇಕಲ್ವೇ, ನಮಗೂ ಕ್ಯೂ ನಿಂತ್ಕೊಂಡವ್ರೆ ಹೆಣ್ಣು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಏನು ಹೇಳಿದ್ರು, ನಿಮ್ಮ ಗಂಡ ಆಸ್ತಿ ಎಲ್ಲ ಯಾವ ಥರ ಅರ್ಧ ಡಿವೈಡ್ ಮಾಡಿದ್ರು ಬೇಜಾರಿಲ್ಲ ನಮಗೆ. ನಿಮ್ಗರ್ಧ ಹಾಗೆ ನಿಮ್ಮ ಮಗಳಿಗರ್ಧ ಮಗುಂಗರ್ಧ ಅಂತ ಕೊಟ್ರು ನಮ್ಗೇನು ಬೇಜಾರಿಲ್ಲ. ಅಯ್ಯೋ ಬುಡಿ, ಅದು ಯಾವ ಮೋಸನೂ ಆಗಕ್ಕಿಲ್ಲ. ನನ್ನ ಮಗಳಿಗೆ ಮೋಸ ಗೀಸ ಅನ್ನೋದೆಲ್ಲನೂ ಮಾಡಿಲ್ಲ. ನನ್ನ ಗಂಡ ಒಂಥರ ಒಳ್ಳೆ ನೆನೆಯ. ಆದರೆ ನನ್ನ ಮಗಂಗೆ ತಲೆ ಇಲ್ಲ ನೋಡಿ. ನನ್ನ ಗಂಡ ಅವನಿಗೆ ಏನಾರ ತಲೆ ಪಲೆ ಇದ್ಬಿಟ್ಟಿದ್ರೆ ಯಾಕೆ ಹಿಂಗೆ ಇಂಥ ಬಾಳ್ಕೊತಾ ಇದ್ವಿ ನಾವು ನೋಡಿ. ಅದೇನೂ ಇಲ್ಲ. ಅದು ಏನಾಯಿತು ಅಂತ ಹೇಳಿದ್ರೆ, ನನ್ನ ಗಂಡಂಗೆ ನನ್ನ ಮಕ್ಳಿಗಿನ್ನ ಮೊಮ್ಮಕ್ಳ ಮೇಲೆ ಹುಟ್ಟ ಮೊಮ್ಮಕ್ಳ ಮೇಲೆ ಪಿರುತಿ ಶಾನೆ. ನಿಮಗೆ ಗೊತ್ತಿಲ್ಲ, ಎಳೆ ಮಕ್ಳು ಅಂದರೆ ಬೋಲು ಪಿರುತಿ ನನ್ನ ಗಂಡಂಗೆ. ಅದಕ್ಕೇನೆ ಈಗ ಮಕ್ಳ ಹೆಸ್ರಿಗೆ ಬರೆಯೋದಕ್ಕಿನ್ನ ಹುಟ್ಟ ಮೊಮ್ಮಕ್ಕಳು ಹೆಸ್ರಿಗೆ ಅಂತ ಹೇಳ್ಬಿಟ್ಟು ಆಸ್ತಿಯ ಬರ್ದವ್ರೆ. ಈಗ ನನ್ನ ಮಗಂಗೆ ಎಷ್ಟು ಮಕ್ಳು ಹುಟ್ಟಿದ್ರೆ ಅವ್ರಿಗೆನ್ನೆ, ನನ್ನ ಮಗಳಿಗೆ ಎಷ್ಟು ಮಕ್ಳು ಹುಟ್ಟಿದ್ರೆ ಅವ್ರಿಗೆ ಎಲ್ಲಾನು ಸರಿ ಸಮನಾಗಿ ಭಾಗ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನರು ಬರೆದ್ಬಿಟ್ಟವ್ರೆ. ಈಗ ಎತ್ತಿಂದ ಎತ್ತೋದ್ರೂ ಈಗ ನನ್ನ ಮಗಳ ಹೆಸ್ರಿಗೇನು ಬರೋಕ್ಕಿಲ್ಲ. ಹೆಂಗೋ ಹುಟ್ಟ ಮಕ್ಕಳಿಗೆ ಇವ್ರ ಮಕ್ಳ ಹೆಸ್ರಿಗೆ ತಾನೇ ಬರೋದು ಆಸ್ತಿ ಪೂರನೂ. ಯಾಕೆ ತಲೆ ಕೆಡಿಸ್ಕೋಬೇಕು ಬಿಡಿ, ಎಲ್ಲ ಆಸ್ತಿನೂ ನಿಮ್ಮ ಮನೆಗೇನೆ ಬರ್ತದೆ. ಏನು ಹೇಳ್ತಿದ್ದ ಬಂಗಾರಮ್ಮರೇ? ಹಂಗಾರೆ ನಿಮ್ಮ ಮಗಳ ಹೆಸ್ರಿಗೆ ಏನು ಆಸ್ತಿ ಬಂದಿಲ್ಲ, ಯಾವಾಗ ಹುಟ್ಟ ಮೊಮ್ಮಕ್ಕಳ ಮೇಲೆ ಆಸ್ತಿ ಬಂದೈತೆ. ಯಾವತ್ತ ಹುಟ್ಟದ್ ಯಾಕೆ? ಈಗ ಮದುವೆ ಮಾಡ್ಬಿಟ್ರೆ ವರ್ಷ ಕುಟ್ಬಿಡಕ್ಕಿಲ್ವೇ ಮಕ್ಳು? ಹುಟ್ಟಿದ ತಕ್ಷಣ ಎಲ್ಲ ಆಸ್ತಿ ಬರಕ್ಕಿಲ್ವೇ? ನೋಡಿ ಬಂಗಾರಮ್ಮರೇ, ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರು ನಮ್ಗೆ ಏನು ಬೇಜಾರಿಲ್ಲ, ನಮ್ಗೆ ಎಂಥ ಇದು ಇಲ್ಲ. ನನಗೇನು ಅಂತ ಹೇಳಿದ್ರೆ ಅಲ್ಲ ಪರವಾಗಿಲ್ಲ, ಮಾಡ್ಕೋಬೋದು ಅಂತ ಅನ್ನಿಸ್ತೈತೆ. ಆದರೆ ಮಗು ಹುಟ್ಟಬೇಕು, 1 ವರ್ಷಕ್ಕೆ ಹುಡ್ತಿದ್ದೋ 2 ವರ್ಷಕ್ಕೆ ಹುಡ್ತಿದ್ದೋ 3 ವರ್ಷಕ್ಕೆ ಹುಡ್ತಿದ್ದೋ ಅದೆಲ್ಲ ಒಂದು ಗೊತ್ತಿರ್ದಿರೋ ವಿಚಾರನೇ. ನಮ್ಮ ಅದೃಷ್ಟಕ್ಕೆ 1 ವರ್ಷಕ್ಕೆ ಹುಡ್ತು ಅಂತಲೇ ಅನ್ಕೊಳ್ಳಿ. ವರ್ಷಕ್ಕೆ ಹುಟ್ಟಿದ ತಕ್ಷಣ ನೀನು ಆಮೇಕಿಂದ ಏನಾರ ಮಗು ಹೆಸರಿಂದ ನಿನ್ನ ಹೆಸ್ರಿಗೆ ಆಸ್ತಿ ಬರ್ಸ್ಕೊಳಕ್ಕಾಯ್ತದೆ? ಆಗಕ್ಕಿಲ್ಲ. ಮಗಿಗೆ 18 ವರ್ಷ ಆಗ ಗಂಟನೂ ನಾವು ಕಾಯಬೇಕು. ಅಷ್ಟ್ರಾಗ ನಾನು ಹರ ಮಹಾದೇವ್ ಅಂತ ಶಿವನ ಪದ ಸೇರ್ಕೊಂಡಿರ್ತೀನಿ. ಆವಾಗ ನನ್ನ ಆಸ್ತಿ ಇಟ್ಕೊಂಡು ಏನು ಮಾಡಲಿ ನೀವೇ ಯೋಚನೆ ಮಾಡಿ. ನನಗೆ ಆ ಆಸ್ತಿಯಿಂದ ಏನು ಮಾಡೋಕ್ಕಾಗಿಲ್ಲ. ಹೀಗೇನೋ ನಿಮ್ಮ ಮಗಳ ಹೆಸ್ರಿಗೆ ಏನಾದರೂ ಹೊಸಿ ಆಸ್ತಿ ಇದ್ದರೆ ಮಾಡೋ ಏನೋ ಮಾಡಿ ಹೊಸಿ ಹೆಂಗೋನೂ ನನ್ನ ಮಗ ಫ್ಯಾಕ್ಟ್ರಿ ಓಪನ್ ಮಾಡಬೇಕು, ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದ. ಏನೋ ಬರ್ತದೆ ಮಾಡನಿ ಅಂತ ಹೇಳ್ಬಿಟ್ಟು ಇವಾಗ ಈಗೆಲ್ಲ ಯಾವುದೋ ಹುಟ್ಟ ಮಕ್ಳು ಕತೆ ಹೇಳ್ತಾ ಇದ್ದೀರಾ ನೀವು. ಹುಟ್ಟ ಮಕ್ಳಿಗೆ ಆಸ್ತಿ ಬರ್ತದೆ ಅಂತ ಹೇಳ್ತಾ ಇದ್ದೀರಾ ಅಂತಂದಮೇಲೆ ನಮಗೆ ಯಾಕೆ ಬೇಕು ಈ ವಿಚಾರ ಎಲ್ಲನೂ? ಪಕ್ಕದಲ್ಲಿ ರಾಮೇಗೌಡರು ಹಿಂಗೆ ಕ್ಯಾಸ್ ತೆಗೆದು ಕೊಡ್ತಾವ್ರಿ, 50 ಲಕ್ಷ ರೆಡಿಯಾಗಿ ಕುಂತವ್ರೆ ಕ್ಯಾಸ್ ತೆಗೆದ್ಬಿಟ್ಟು. ನೋಡಿ ನಮಗೂ ನಿಮಗೂ ಸೆಟ್ ಆಗಕ್ಕಿಲ್ಲ ಬಿಡಿ. ನಿಮ್ಮ ಮಗಳಿಗೆ ಬ್ಯಾರೆ ಎಲ್ಲಾದ್ರೂ ನೋಡ್ಕೊಳ್ಳಿ.
ಅಯ್ಯೋ 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 ಸಾವುಕಾರೆ ನಿಮ್ಮ ಬಾಯಾಗ ಈ ಮಾತೆ ನೀವು ಹಿಂಗೆ ಮಾತಾಡ್ಬಿಟ್ರೆ ದೇವ್ರನ್ನೇ ನಮಗೆ ಬೇಜಾರಾಯ್ತದೆ ನೋಡಿ. ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ನನ್ನ ಮಗಳಿಗೂ ನಿಮ್ಮ ಮಗ ಶಾನೆ ಇಷ್ಟ ಆಗೋಗ್ಬಿಟ್ಟವನೆ. ನಿಮ್ಮ ಮಗಂಗೂ ಶಾನೆ ಇಷ್ಟ ಆಗೋಗ್ಬಿಟ್ಟವಳು ನನ್ನ ಮಗಳು. ಮದುವೆ ಮಾಡಿ ಮುಗಿಸ್ಬಿಡೋಣ. ಯಾವತ್ತಿದ್ರು ನಿಮ್ಮ ಕೈ ಸೇರ್ತದಲ್ವೇ ಆಸ್ತಿ. ಮಕ್ಕಳು ಹುಟ್ಟಿದ ತಕ್ಷಣನೇ ಎಲ್ಲ ಜಮೀನು ಅವ್ರಿಗೆ ತಾನೇ ಹೋಗೋದು. ನನ್ನ ಗಂಡ ಏನೋ ತಲೆ ಕೆಟ್ಟು ನನ್ನ ಮಗ ಏನೋ ಮಾಡ್ಬಿಟ್ಟು ಬರೆದ್ಬಿಟ್ಟವನ ಆಸ್ತಿ ಎಲ್ಲನೂ ಹಾಯಪ್ ಸಂಪಾದನೆ ಮಾಡಿರೋದಂಥ ಆಸ್ತಿ ಎಲ್ಲನೂ ಬರೆದ್ಬಿಟ್ಟವನಿ. ಈಗ ನಾವು ತಾನೇ ಏನು ಮಾಡೋಕ್ಕಾಯ್ತದೆ. ದಯವಿಟ್ಟು ಕೈ ಬಿಡ್ಬೇಡಿ. ನಿಮ್ಮ ಸಂಬಂಧನ ನಾವೇ ನಂಬ್ಕೊಂಡಿದ್ವಿ. ಆಗಲೇ ಸುಮಾರು ಜನಕ್ಕೆಲ್ಲ ಹೇಳ್ಬಿಟ್ಟಿದ್ವಿ ಹಿಂಗೆಲ್ಲನೂ ಮದುವೆ ಸೆಟ್ ಆಯ್ತದೆ ನಿಮ್ಮ ಮನೆದೇನೇನಿ ಅಂತ ಹೇಳ್ಬಿಟ್ಟು. ನೋಡಿ ನೀವೆಲ್ಲ ಹಿಂಗೆ ಇದ್ದಕ್ಕಿದ್ದಂಗೆ ಕೈ ಬಿಟ್ಬಿಟ್ರೆ ನಮ್ಮ ಕತೆ ಯಾರು ಕೇಳೋರು ಹೇಳಿ ನೀವೇನೇನಿಯಾ. ನೋಡಿ ನೀವೆಂಗೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ವೋ ನಿಮ್ಮ ಥರನೇ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕಿಲ್ಲ. ನನ್ನ ಮಗನ ಬಗ್ಗೆ ಮಾತ್ರನೇ ತಲೆ ಕೆಡಿಸ್ಕೊತೀನಿ. ನನ್ನ ಮಗನ ಜೀವನ ಮುಂದಿನ ಜೀವನ ಅಷ್ಟೇನೇ ಮುಖ್ಯ ನನಗೆ. ನನಗೇನು ಆಸ್ತಿಗೇನು ಕಮ್ಮಿ ಇಲ್ಲ. ಬರಲ್ ಸೊಸೆನೂ ಏನೋ ತಗೊಬಿಟ್ಟು ಬರ್ತಾಳೇನೋ ಒಂದು ಆಸೆಗೆ ಅಷ್ಟೇ ಏನಿಯ ಮಾಡಿದ್ದು. ನಾನು ಸಂದಕ್ಕಿರ್ತೀನಿ. ದುಡ್ಡು ಕೊಟ್ಟರೆ ನಿಮ್ಮ ಮಗಳು ತಾನೇ ಸಂದಕ್ಕಿರೋದು. ಹಿಂಗೆಲ್ಲ ಆಸ್ತಿ ಬರ್ದವ್ರೆ ಅಂತ ಖಂಡಿತ ನನಗಂತೂ ಗೊತ್ತಿರಲಿಲ್ಲ. ಸರಿ ಬಿಡಿ ಆಯ್ತು. ನಿಮ್ಮ ಮಗಳಿಗೆ ಬೇರೆ ಯಾರಾದರೂ ಗಣ್ಣ ಹುಡಿಕೊಳ್ಳಿ. ಮಗನೇ ಏನೋ ಇಲ್ಲೇ ಕುಂತಿದ್ಯಾ, ಎದಳು ನಡಿ ಸರ್ ನಾವು ಹೋಗೋಣ. ರೀ ಅಪ್ಪ ನೀವು ಹೆಂಗೆ ಹೇಳಿದ್ರೆ ಹಂಗೆ. ಸಾವುಕಾರೆ ಇನ್ನೊಂದು ಕಿತ್ತ ನಮ್ಗೊಂದು ಚಾನ್ಸ್ ಕೊಡಿ. ಒಂದೇ ಒಂದು ಚಾನ್ಸ್ ಕೊಡಿ. ನಾನೇ ಹೋಗ್ಬಿಟ್ಟು ನನ್ನ ಗಂಡಂದಾಗ ಮಾತಾಡ್ಬಿಟ್ಟು ಎಲ್ಲ ಆಸ್ತಿನೂ ನನ್ನ ಮಗಳ ಹೆಸರಿಗೆ ಬರ್ಸ್ಕೊಬಿಟ್ಟು ಬರ್ತೀನಿ. ನನ್ನ ಗಂಡ ಇನ್ನೊಂದು 10-15 ದಿನಕ್ಕೆ ಬರ್ತಾನಂತೆ. ಅಲ್ಲಿ ಗಂಟ ಕಾಯ್ತೀರಾ? 15 ದಿನಕ್ಕೆ ಎಲ್ಲನೂ ಬರ್ಸ್ಕೊಂಡು ಬಂದ್ಬಿಡ್ತೀರಾ? ಬರ್ಸ್ಕೊಂಡು ಬಂದ್ಬಿಡ್ತೀನಿ. ಒಂದು 15 ದಿನ ಟೈಮ್ ಕೊಡಿ ಸಾಕು ನನಗೆ. 15 ದಿನಕ್ಕೆ ಎಲ್ಲನೂ ನಾನು ನನ್ನ ಗಂಡಂಗೆ ಬಡ್ದೋ ಮಾಡಿ ಏನೋ ಮಾಡಿ ನಾನು ಬರ್ಸ್ಕೊಬಿಡ್ತೀನಿ. ನೀವು ತಲೆನೇ ಕೆಡಿಸ್ಕೊಬೇಡಿ. ಈಗ ಅವರೇ ತಾನೇ ಮಾಡಿರೋದು. ಅದನ್ನ ಹೊರದಾಕ್ಬಿಟ್ಟು ಇನ್ನೊಂದು ಕಿತ ಮಾಡೋದ್ರಾಗ ಏನಾಗಕ್ಕಿಲ್ಲ ಅಲ್ವಾ. ನಾನು ಮಾಡಿಕೊಡ್ತೀನಿ. ಇದೊಂದೇ ಒಂದು ಚಾನ್ಸ್ ನಮಗೆ ಕೊಡಿ ಪ್ಲೀಸ್. ನನ್ನ ಮಗಳು ಶಾನೆ ಇಷ್ಟಪಟ್ಬಿಟ್ಟವಳೆ. ಸರಿ ಆಯ್ತು. ಇಷ್ಟು ದಿನನೇ ಕಾದಿದ್ದೀನಂತೆ. ಇನ್ನು 15 ದಿನದಾಗೆ ಏನು ಉಸುರುಪಾಸ್ರು ಏನು ಹೋಗಕ್ಕಿಲ್ಲ. ಆಯ್ತು ನೋಡೋಣ. ಇವತ್ತು ಯಾವ ವಾರ? ಇವತ್ತು ಶುಕ್ರವಾರವಾ ಸೋಮವಾರ. ಇನ್ನು ಈ ಮುಂದಿನ ಶನಿವಾರ ಬಿಟ್ಟು ಅದ್ರ ಮುಂದಿನ ಶನಿವಾರ ತನಕ ನಿಮಗೆ ಟೇಮ್ ಕೊಟ್ಟಿವ್ನಿ. ಟೇಮಾಗೆ ನೀವು ಎಲ್ಲ ಸರು ಮಾಡಿದ್ರೆ ಸರಿ ಹೋಯ್ತು. ಇಲ್ಲ ಅಂದರೆ ರಾಮೇಗೌಡ್ರ ಮಗಳನ್ನ ಮದುವೆ ಮಾಡ್ಕೊಳ್ಳೋದಂತೂ ನಾವಂತೂ ಫಿಕ್ಸ್ ಅಷ್ಟೇನೆ. ಮಗನೆ ನಡಿ ಸರ್ ನಾವು ಹೋಗೋಣ. ಸರಿ ಅಪ್ಪ. ಅಮ್ಮ ಹುಡುಗ ಎಷ್ಟು ಚೆನ್ನಾಗಿದ್ನೋ. ನಂಗೆ ಬೋಲಿ ಇಷ್ಟ ಆದ ಹುಡುಗ. ಎಂಥ ಸಂದಕ್ಕೆ ಪ್ಯಾಟೆ ಇದ್ದಂಗೆ ಅವನೇ. ನನಗೆ ಇವ್ನು ಭಾಳ ಇಷ್ಟ ಆದ ಕಣಮ್ಮ. ಇವನೇನೇ ನಂಗೆ ಇವನ್ನೇ ಮದುವೆ ಮಾಡ್ಕೋಬೇಕು ಅಂತ ಅನ್ನಿಸ್ತೈತೆ. ನನ್ನ ಫ್ರೆಂಡ್ಸ್ಗಳು ಪೈಕಿ ಯಾರು ಇಷ್ಟು ಚೆನ್ನಾಗಿರೋ ಹುಡುಗರನ್ನ ಮದುವೆನೇ ಮಾಡ್ಕೊಂಡಿಲ್ಲ ಕಣಮ್ಮ. ನೀನೇನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಪ್ಪಂಗೆ ಒಂದು ಸರಿಯಾಗಿ ಬುದ್ಧಿ ಕಲಿಸಿ ನಿಮ್ಮ ಅಪ್ಪಂಗೆ ನಿನ್ನ ಮದುವೆನ ಆದಷ್ಟು ಬೇಗನೆ ಮಾಡಿ ಮುಗಿಸೋ ಜವಾಬ್ದಾರಿ ನಂದು. ಅದು ಇವನ ಜೊತೆನೇ ಆಯ್ತದೆ, ಗೌಡ್ರ ಮಗನ ಜೊತೆನೇ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನಾರ ಒಂದು ಪ್ಲಾನ್ ಮಾಡನಿ ನೋಡು. ನೀನು ಸಂದಕ್ಕಿರಬೇಕು ಬಿಟ್ರೆ ನಂಗೆ ಯಾರು ಸಂದಕ್ಕೆ ಅವರೋ ಬಿಟ್ರು ಅದ್ರ ಅವಶ್ಯಕತೆನೇ ಇಲ್ಲ. ಏನೋ ಒಂದು ಮಾಡೋಣ ಇರು. ಹುಡುಕ್ಬಿಟ್ಟು ಏನೋ ಒಂದು ವ್ಯವಸ್ಥೆಯ ಮಾಡ್ತೀನಿ. ಸರಿ ಕಣಮ್ಮ, ನಾನು ಇನ್ನೇನು ಕೇಳೋಕ್ಕಿಲ್ಲ. ಇದೇ ಹುಡುಗನ ಜೊತೆ ಮದುವೆ ಒಂದು ಮಾಡಿಸ್ಬಿಡಮ್ಮ ಅಷ್ಟೇ. ನೀನೇ ಸಾಕು. ನೋಡು ಅವ್ರ ಅಪ್ಪ ಹೆಂಗೆ ಮಾತಾಡ್ತಾನೆ. ಆಸ್ತಿ ಇದ್ರೆ ಮಾಡ್ಕೊತೀನಿ, ಇಲ್ಲಾಂದರೆ ಮಾಡ್ಕೊಳಕ್ಕೆ ನಾನು ಲೆಕ್ಕದಾಗ ಮಾತಾಡ್ತಾನೆ. ಅಪ್ಪಂಗೆ ನೋಡಿದ್ರೆ ಬುದ್ಧಿ ಇಲ್ಲ. ಹೋಗಿ ಮಕ್ಕಳ ಹೆಸ್ರಿಗೆ ಮೊಮ್ಮಕ್ಕಳ ಹೆಸ್ರಿಗೆ ಅಂತ ಮಾಡಿಸ್ಬಿಟ್ಟೈತೆ. ನಮ್ಮ ಮಕ್ಕಳು ಹುಟ್ಟಿ ದೊಡ್ಡವಾಗಿ ನಾವೇನು ಅನ್ಭವಿಸಂಗಿಲ್ಲ, ಸಾಯಂಗಿಲ್ಲ ಆಸ್ತಿಯ. ಹಿಂಗೇನೇ ಸಾಯ್ಬೇಕಾಯ್ತದೆ. ಗೌಡ್ರು ಹೇಳೋದನ್ನೇ ನಿಜನೇನಿಯ. ಆಯಿತು ಬಿಡಿ ಆಯಿತು. ನಾನು ಇವಾಗ ಏನೋ ಒಂದು ಮಾಡ್ಕೊತೀನಿ. ಒಂದು 15 ದಿನ ನೋಡ್ಕೊತೀನಿ. ನೀನು ಅಷ್ಟಾಗಿ ಹೋಗಿ ಅಪ್ಪ ಇನ್ನು ಒಪ್ಸ್ಬಿಟ್ಟು ಏನಾರ ಮಾಡಿ ಮದುವೆ ಮಾಡ್ಕ. ಸರಿ ಆಯ್ತಾಗ ಆಯಿತು. ಒಂದು ವ್ಯವಸ್ಥೆ ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ ಮಗಳೇ. ಹೋಗು. ನೀನು ಖುಷಿನೇನಿಯ ನನಗೆ ಮುಖ್ಯ. ಸರಿನಾ? ಹೋಗಿ ನೀನು. ಈ ನನ್ನ ಮನೆಯಾಳ ಗಂಡ ಬರೆಯೋದು ಬರೆದ್ಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ನಲ್ಲ. ಈ ಹಳೆ ಬೇವರ್ಸಿ ನನ್ನ ಮಗ ಎಲ್ಲಿ ಬಿದ್ದವನೆ ಅಂತ ಹುಡುಕ್ಬೇಕಲ್ಲ. ಈಗ ಏನು ಮಾಡ್ತಾನೆ? ಸುಮ್ಮನೆ ಕಾಸಿ ಅಂತ ಹೋಯ್ತಾನೆ. ಆ ಕಾಸಿಗೆ ಹೋಯ್ತಾನೋ ರಾಮೇಶ್ವರಕ್ಕೆ ಹೋಯ್ತಾನೋ ನಾ ಕಾಣೆ. ಸಿಕ್ಕರೆ ನನಗಂತೂ ಚಿಂದಿ ಚಿತ್ರನ ಮಾಡ್ಬಿಟ್ಟ ನನ್ನ ಮಗುನ. ಎಲ್ಲ ಬರ್ಸ್ಕೊಬಿಟ್ಟು ಬರ್ತೀನಿ ನನ್ನ ಮಗಳ ಹೆಸರುಗೆ. ನೀನಿಯ ಆಗಿದ್ದಾಗಲಿ ಈ ಕಿತ ಮಾತ್ರ ಬಿಡೋಕ್ಕಿಲ್ಲ ನಾನು.